ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಇಂದು ನಾವು ಸಿಂಧು ನಾಗರಿಕತೆ ಮತ್ತು ವೇದಗಳ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಮಾಹಿತಿಗಳು ನಿಮ್ಮ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುತ್ತೆ. ದಸರಜ್ಞ ಎಂದರೆ 10 ರಾಜರ ನಡುವಣ ಯುದ್ಧ. ಪ್ರಾರಂಭದ ವೈದಿಕ ಯುಗದ ಹೆಸರಾಂತ ಯಾವ ಸಭೆಯಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ಹಕ್ಕುಗಳಿದ್ದವು? ವಿಧಾತ. ಕ್ಷತ್ರಿಯ ರಾಜನಾದ ಯಯಾತಿಯು ಬ್ರಾಹ್ಮಣ ಪುರೋಹಿತನ ಮಗಳಾದ ದೇವಯಾನಿಯನ್ನು ವಿವಾಹವಾದುದನ್ನು ಎಂತಹ ವಿವಾಹವೆಂದು ಕರೆಯುತ್ತಾರೆ? ಪ್ರತಿಲೋಮ ವಿವಾಹ. ಪ್ರಥಮವಾಗಿ ಋಗ್ವೇದದ ಪುರುಷ ಸೂಕ್ತವು ಚಾತುರ್ವರ್ಣ ವ್ಯವಸ್ಥೆಯ ಉಗಮವನ್ನು ಸಾರುತ್ತದೆ. ಅದೇ ಸಿದ್ಧಾಂತವನ್ನು ಪುನರಾವರ್ತಿಸಿ ತಿಳಿಸುವ ಮತ್ತೊಂದು ವೈದಿಕ ಕೃತಿ ಯಾವುದೆಂದರೆ ಶತಪಥ ಬ್ರಾಹ್ಮಣ. ಯಾವ ಸಭೆಯನ್ನು ನರಿಬ್ಥ ಎಂಬುದಾಗಿ ಕರೆಯಲ್ಪಟ್ಟಿತು? ಅದರ ಅರ್ಥ ಅನೇಕರು ಕೈಗೊಂಡ ನಿರ್ಣಯ ಮುರಿಯಲಾರದಂತಹುದು ಎಂಬುದಾಗಿತ್ತು. ಅದು ಸಭಾ. ಮಧ್ಯ ಅಥವಾ ಪೂರ್ವ ಯುರೋಪಿನ ಒಂದು ಭಾಗದಲ್ಲಿ ವಾಸವಾಗಿದ್ದವರು ಆರ್ಯರು. ಯಾವ ಋಗ್ವೇದ ಕಾಲದ ದೇವರನ್ನು ಅತಿಥಿ ಎಂಬ ಗುಣವಾಚಕದಿಂದ ಕರೆಯಲಾಗುತ್ತಿತ್ತೆಂದರೆ ಅಗ್ನಿ. ಋಗ್ವೇದದಲ್ಲಿ ಬರುವ ಹಿರಣ್ಯಪಿಂಡಗಳು ಮತ್ತು ಮಣಗಳು ಏನನ್ನು ಸೂಚಿಸುತ್ತದೆ ಎಂದರೆ ವಿನಿಮಯ ಮಾಧ್ಯಮದ ನಿರ್ದಿಷ್ಟ ಬೆಲೆಯ ಚಿನ್ನದ ತುಣುಕುಗಳು ಅಥವಾ ಆಭರಣಗಳು. ಯಾವ ವೈದಿಕ ದೇವತೆಯ ನಾಶಕ್ಕೆ, ಶಿಥಿಲತೆಗೆ ಮತ್ತು ಸಾವಿಗೆ ಸಂಬಂಧಿಸಿದಂತೆ ಇದೆ ಅದನ್ನು ನಿರ್ತಿಕ ಎಂದು ಕರೆಯಲಾಗುತ್ತದೆ. ನಂತರದ ವೈದಿಕ ಕಾಲದಲ್ಲಿನ ಬ್ರಹ್ಮೋದ್ಯಾಸವೆಂದರೆ ಜನಕರಂತಹ ರಾಜರುಗಳು ಸಂಘಟಿಸುತ್ತಿದ್ದ ಚರ್ಚಾಗೋಷ್ಠಿ. ಉತ್ತರ ವೈದಿಕ ಕಾಲದಲ್ಲಿನ ಸತ್ರಗಳೆಂದರೆ ಬೃಹತ್ ಯಜ್ಞಗಳು. ಮೃತ್ಯು ಎಂಬ ವಿಚಾರ ಮೊದಲು ಗೋಚರಿಸಿದ್ದು ಶತಪಥ ಬ್ರಾಹ್ಮಣರಲ್ಲಿ. ಯಾವ ಕೃತಿಯು ಆರ್ಯದಲ್ಲಿ ಸತಿ ಪದ್ಧತಿಯಿಂದ ಕುರುಹುಗಳನ್ನು ಹೊಂದಿದೆ? ಅಥರ್ವ ವೇದ. ಸಿಂಧು ನಾಗರಿಕತೆಯ ಜನರು ಅನುಸರಿಸುತ್ತಿದ್ದ ಕುಟುಂಬ ವ್ಯವಸ್ಥೆ ವಿಭಕ್ತ ಕುಟುಂಬ. ಯಾವ ಕೃತಿಯ ಮೊದಲ ಬಾರಿಗೆ ಆತ್ಮಕ್ಕೆ ಸಾವಿಲ್ಲ, ಆತ್ಮ ಅಮರ ಎಂಬ ತತ್ವವನ್ನು ವ್ಯವಸ್ಥಿತವಾಗಿ ತಿಳಿಸುತ್ತದೆ ಎಂದರೆ ಬೃಹದಾರಣ್ಯಕ ಉಪನಿಷತ್ತು. ಉತ್ತರ ವೈದಿಕ ಕಾಲದಲ್ಲಿ ವೈದಿಕ ವಿರೋಧಿ ಮತ್ತು ಬ್ರಾಹ್ಮಣ ವಿರೋಧಿ ಧಾರ್ಮಿಕ ಗುರುಗಳನ್ನು ಏನೆಂದು ಕರೆಯುತ್ತಿದ್ದರೆಂದರೆ ಶ್ರಮಣರು. ಋಗ್ವೇದದ ಪ್ರಕಾರ ಪಣಿಗಳು ಯಾವ ಕಾರ್ಯದಲ್ಲಿ ನಿರತರಾಗಿದ್ದರೆಂದರೆ ವ್ಯಾಪಾರ ಮತ್ತು ವಾಣಿಜ್ಯ. ನಂತರದ ವೈದಿಕ ಕಾಲದಲ್ಲಿ ಸ್ವರಾಜ್ಯ ಮತ್ತು ವೈರಾಜ್ಯಗಳನ್ನು ಯಾವ ಅರ್ಥದಲ್ಲಿ ಉಪಯೋಗಿಸಲಾಗುತ್ತಿತ್ತು? ಗಣರಾಜ್ಯ ಮಾದರಿಯ ಸರ್ಕಾರ. ಯಾವ ಕೃತಿಯ ಉಪನಯನ ಮತ್ತು ಧಾರ್ಮಿಕ ಕರ್ಮವನ್ನು ಕುರಿತು ವಿವರಣೆಯನ್ನು ಒಳಗೊಂಡಿದೆ ಎಂದರೆ ಶತಪಥ ಬ್ರಾಹ್ಮಣ. ಯಾವ ಋಷಿಯು ಋಗ್ವೇದ ಸಂಹಿತದ ರಚನೆಯಲ್ಲಿ ಪಾತ್ರವಹಿಸಿಲ್ಲ? ವಾಲ್ಮೀಕಿ. ಋಗ್ವೇದದಲ್ಲಿ ಎಷ್ಟು ಬಾರಿ ಜನ ಎಂಬ ಪದವನ್ನು ಬುಡಕಟ್ಟು ಎಂಬ ಅರ್ಥದಲ್ಲಿ ಬಳಸಲಾಗಿದೆ ಎಂದರೆ 275. ಯಾವ ಬುಡಕಟ್ಟು ಸಭೆಯು ಬುಡಕಟ್ಟಿನ ಮುಖ್ಯಸ್ಥನನ್ನು ಸಾಮಾನ್ಯವಾಗಿ ಆಯ್ಕೆ ಮಾಡುತ್ತಿದೆ ಎಂದರೆ ಸತಿ. ಶ್ರೌತ ಸೂತ್ರಕ್ಕೆ ಹೊಂದಿಕೊಂಡಿರುವ ಸ್ವಲ್ಪ ಸೂತ್ರಗಳು ಯಾವ ವಿಷಯವನ್ನು ತಿಳಿಸುವ ಪ್ರಾಚೀನ ಕೃತಿಗಳೆಂದರೆ ರೇಖಾಗಣಿತ. ಯಾವ ಉತ್ತರ ವೈದಿಕ ಉಪನಿಷತ್ತು ಮೊದಲನೇ ಬಾರಿಗೆ ತ್ರಿಮೂರ್ತಿ ನಂಬಿಕೆಯನ್ನು ವ್ಯಕ್ತಪಡಿಸಿದೆ ಎಂದರೆ ಮೈತ್ರಾಯನ ಉಪನಿಷತ್ತು. ಯಾವ ಕುಶಲಕರ್ಮಿ ವರ್ಗವು ವೈದಿಕ ಕಾಲದಲ್ಲಿ ಪವಿತ್ರ ದಾರವನ್ನು ಧರಿಸುವ ಗೌರವ ಹೊಂದಿತ್ತೆಂದರೆ ರಥ ನಿರ್ಮಾಪಕರು. ಸೂಪಶಾಸ್ತ್ರ ಎಂಬ ಕೃತಿಯು ಯಾವ ವಿಷಯವನ್ನು ಕುರಿತದ್ದಾಗಿದೆ ಎಂದರೆ ಪಾಕಶಾಸ್ತ್ರ. ಯಾವ ವೈದಿಕ ಕೃತಿಯು ಉಳುಮೆಯ ಸಂದರ್ಭದಲ್ಲಿ ಆಚರಣೆಗಳನ್ನು ಕುರಿತು ದೀರ್ಘ ವಿಚಾರಗಳನ್ನು ಹೊಂದಿದೆ? ಶತಪಥ ಬ್ರಾಹ್ಮಣ. ಸಂಸ್ಕೃತ ಮತ್ತು ಪ್ರಮುಖ ಯುರೋಪಿನ ಭಾಷೆಗಳ ನಡುವಿನ ಸಾಮೀಪ್ಯವನ್ನು ಮೊದಲು ಗುರುತಿಸಿದವರು ಪಿಲಿಪೊಸೆಟ್ರಿ. ಯಾವುದು ಆರ್ಯನ್ನರು ತಿಳಿದಿರುವ ಹಳೆಯ ಗುಂಪಾಗಿದೆ ಎಂದರೆ ಹಿಟೈಟ್ಸ್. ಅರಯ್ಯ ಅಥವಾ
ಹರಯ್ಯ ಎಂಬುದು ಯಾವ ಅರ್ಥವನ್ನು ಸೂಚಿಸುತ್ತದೆ? ಅಫ್ಘಾನಿಸ್ತಾನದ ಒಂದು ಭಾಗವನ್ನು ಸೂಚಿಸುತ್ತದೆ. ಋಗ್ವೇದದಲ್ಲಿ ಅಶ್ವ ಮತ್ತು ಗೋವು ಎಷ್ಟು ಬಾರಿ ಪುನರಾವರ್ತನೆಗೊಂಡಿದೆ? 215 ಮತ್ತು 176 ಬಾರಿ. ಬಲಿದಾನ ನಡೆಸಲು ಕೆಲವು ವರ್ಗದ ಮಾನವರು ಮತ್ತು ಪ್ರಾಣಿಗಳು ಅನರ್ಹರೆಂಬ ಪದ್ಧತಿಯನ್ನು ನೀಡಿರುವ ಕೃತಿ ಶತಪಥ ಬ್ರಾಹ್ಮಣ. ಯಾವ ಕೃತಿಗಳು ಬ್ರಾಹ್ಮಣರು ತಮ್ಮ ಪಿತೃಗಳನ್ನು ಸಂತೃಪ್ತಿಪಡಿಸಲು ಮಾಂಸ ಮತ್ತು ಮೀನುಗಳನ್ನು ಉಣಬಡಿಸಬೇಕೆಂಬುದು ಹೇಳಲಾಗಿತ್ತು? ಅಪಸ್ತಂಭ ಧರ್ಮಸೂತ್ರಗಳು. ಯಾವ ಕೃತಿಯು ಮೂಳೆಯನ್ನು ಹೂತು ಅದರ ಮೇಲೆ ಸಮಾಧಿ ಮಾಡಬೇಕೆಂದು ತಿಳಿಸುತ್ತದೆ? ಶತಪಥ ಬ್ರಾಹ್ಮಣ. ಜೈನ ಧರ್ಮದಲ್ಲಿ ಬಿಳಿ ಉಡುಗೆ ಧರಿಸಿದವರನ್ನು ಶ್ವೇತಾಂಬರರು ಎಂದು ಕರೆಯುತ್ತಾರೆ. ರತ್ನ ಹವಿಷಿ ಆಚರಣೆಯನ್ನು ಯಾವುದರ ಭಾಗವಾಗಿ ಆಚರಿಸಲಾಗುತ್ತಿತ್ತು? ರಾಜಸೂಯ ಯಾಗ. ಯಾವ ವೇದ ಸಂಹಿತವು ಗದ್ಯ ಮತ್ತು ಪದ್ಯಗಳ ಎರಡರಲ್ಲೂ ಇದೆ? ಯಜುರ್ವೇದ. ಯಾವ ಸಾಹಿತ್ಯವು ಶ್ರುತಿ ಸಾಹಿತ್ಯಕ್ಕೆ ಬರುವುದಿಲ್ಲ? ವೇದಾಂಗಗಳು. ಯಾವ ಬ್ರಾಹ್ಮಣವು ಮೊದಲ ಬಾರಿಗೆ ಪೂರ್ವ ಮತ್ತು ಪಶ್ಚಿಮ ಸಮುದ್ರಗಳನ್ನು ಹೆಸರಿಸಿದೆ ಎಂದರೆ ಶತಪಥ ಬ್ರಾಹ್ಮಣ. ಯಾವ ಸೂತ್ರಗಳು ಹೆಚ್ಚು ಐತಿಹಾಸಿಕ ಅಂಶಗಳನ್ನು ಒಳಗೊಂಡಿದೆ? ಧರ್ಮಸೂತ್ರಗಳು. ಯಾವ ಪ್ರಾಣಿಯು ಬಹುಶಃ ವೈದಿಕ ಜನರಿಗೆ ತಿಳಿದಿರಲಿಲ್ಲ? ಹುಲಿ. ಋಗ್ವೇದ ಸಂಹಿತದ ಯಾವ ಮಂಡಲದಲ್ಲಿ ಮೊದಲ ಬಾರಿಗೆ ಶೂದ್ರನನ್ನು ಹೆಸರಿಸಿದೆ? 10ನೆಯ ಮಂಡಲ. ನಂತರದ ವೈದಿಕ ಕಾಲದ ವರ್ತಕರು ಮತ್ತು ವಾಣಿಜ್ಯೋದ್ಯಮಿಗಳು ಯಾವುದನ್ನು ಹಣದ ಮಾಧ್ಯಮವನ್ನಾಗಿ ಬಳಸುತ್ತಿರಲಿಲ್ಲ? ಗಣ. ಯಾವ ವೈದಿಕ ದೇವತೆಯು ಹರಪ್ಪ ಸಂಸ್ಕೃತಿಯ ಪಶುಪತಿ ಮಹಾದೇವ ಪಂಥವನ್ನು ಪ್ರತಿನಿಧಿಸುತ್ತದೆ ಎಂದರೆ ರುದ್ರ. ಭಾರತವನ್ನು 5 ವಿಭಾಗಗಳಾಗಿ ವಿಭಾಗ ಮಾಡಿರುವ ಅಂಶವು ಯಾವ ಬ್ರಾಹ್ಮಣರಲ್ಲಿ ಕಂಡುಬರುತ್ತದೆ ಎಂದರೆ ಐತರೇಯ. ಸೌರದೇವತೆ ಸಾವಿತ್ರಿಗೆ ಅರ್ಪಿಸಿರುವ ಪವಿತ್ರ ಗಾಯತ್ರಿ ಮಂತ್ರವು ಯಾವ ಕೃತಿಯಲ್ಲಿ ಕಂಡುಬರುತ್ತದೆ? ಋಗ್ವೇದ ಸಂಹಿತ. ಯಾವ ವೈದಿಕ ಕಾಲದ ವರ್ಣವು ಹೆಚ್ಚು ಜನಸಂಖ್ಯೆ ಮತ್ತು ಹೆಚ್ಚು ಸಾಮಾನ್ಯ ಜನರನ್ನು ಹೊಂದಿದ್ದು? ವೈಶ್ಯ. ಯಾವುದರಲ್ಲಿ ಗೋತ್ರ ಎಂಬ ಪದ ಪ್ರಥಮ ಬಾರಿಗೆ ಗೋಚರಿಸಿದೆ? ಅಥರ್ವ ವೇದ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಚಾರಗಳೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.